ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನೇಮ್ ಈಸ್ ಮಧು. ಚೌಕಿದಾರ್ ಈ ಸಿನಿಮಾ ನೋಡ್ಬೇಕಾದ್ರೆ ನನಗೆ ಅನಿಸಿದ್ದು ಏನಪ್ಪ ಅಂತಂದರೆ, ಇಂತಹ ತಂದೆಯಂದ್ರೆ ನಿಜವಾಗ್ಲೂ ಇರ್ತಾರ? ನಾನಂತೂ ಸಾಕಷ್ಟು ಕಡೆ ಎಮೋಷನ್ ಆಗಿದ್ದೀನಿ. ಕೆಲವೊಂದು ಕಡೆ ಸಿಟ್ಟು ಬಂದಿದೆ, ಕೆಲವೊಂದು ಕಡೆ ಎಥೋ ಏನಪ್ಪ ಇದು ಈ ಥರ ಎಲ್ಲ ಅನ್ನೋ ಥರನೂ ಅನಿಸಿದೆ. ಓಕೆ, ಒಂದು ಒಂದು ಜರ್ನಿ ಇದು. ಈ ಸಿನಿಮಾ ಅಂದರೆ ಒಂದು ಜರ್ನಿ. ಮತ್ತು ಎಷ್ಟೋ ಜನಗಳ ಲೈಫಲ್ಲಿ ಈ ತಂದೆ ಇಲ್ಲದೆ ಇರೋರು, ತಂದೆ ತಾಯಿ ಇಬ್ಬರೂ ಇಲ್ಲದೆ ಇರೋರು, ಚಿಕ್ಕ ವಯಸ್ಸಲ್ಲೇ ಅವ್ರನ್ನ ಕಳ್ಕೊಂಡಿರುವಂಥವ್ರು, ಆಮೇಲೆ ಈ ಫ್ಯಾಮಿಲಿ ವ್ಯಾಲ್ಯೂಸ್, ಸಣ್ಣ ಪುಟ್ಟ ಫ್ಯಾಮಿಲಿ ವ್ಯಾಲ್ಯೂಸ್ನ ಆ್ಯಡ್ ಮಾಡಿ ಆ್ಯಂಡ್ ಆಲ್ಸೋ ಒಂದು ಎಮೋಷ್ನಲ್ ಜರ್ನಿಯಲ್ಲೇ ಸಿನಿಮಾನ ಸ್ಟಾರ್ಟ್ ಮಾಡಿದಾಗಿಂದ ಹಿಡಿದು ಕೊನೆಯವರೆಗೂ ಡೈರೆಕ್ಟ್ರು ಹಾಗೇ ತೇಲಿಸ್ಬಿಡ್ತಾರೆ ಆ ಒಂದು ಸಬ್ಜೆಕ್ಟ್ನ ಇಟ್ಕೊಂಡು. ಅಂದರೆ ಈ ಸಿನಿಮಾ ಹೆಂಗೆ ಅಂತಂದರೆ, ಒಂದಷ್ಟು ಫೈಟ್ಸು, ಒಂದಷ್ಟು ಸಾಂಗ್ಸು, ಪಂಚ್ ಡೈಲಾಗ್ಸು, ಆಮೇಲೆ ಏನೋ ಸಿನಿಮಾದಲ್ಲಿ ಏನೋ ಎತ್ತಿ ದಬಾಕ್ಬಿಟ್ಟಿದ್ದಾರೆ. ಫೈಟಿಂಗ್ ಸೀನ್ಸಲ್ಲೆಲ್ಲ ಡಮಾಲ್ ಡಿಮಿಲ್ ಅಂತ DTS ಅಲ್ಲಿ ತುಂಬಿಸ್ಬಿಟ್ಟಿದ್ದಾರೆ ಸಿನಿಮಾನ. ಆ ಥರ ಸಿನಿಮಾ ಅಲ್ಲ ಇದು. ಇದು ಬಂದು ಕಂಪ್ಲೀಟ್ಲಿ ಔಟ್ ಆ್ಯಂಡ್ ಔಟ್ ಅ ಫಾದರ್ ಸೆಂಟಿಮೆಂಟ್ ಇರುವಂಥ ಒಂದು ಸಿನಿಮಾ. ಒಬ್ಬ ತಂದೆ ಮಕ್ಕಳಿಗೋಸ್ಕರ ಎಷ್ಟೆಲ್ಲ ಮಾಡ್ತಾನೆ, ಎಷ್ಟೆಲ್ಲ ಕಷ್ಟಪಡ್ತಾನೆ, ಆ್ಯಂಡ್ ಆಲ್ಸೋ ಆ ಮಕ್ಕಳು ಅದನ್ನು ಯೂಸ್ ಮಾಡಿಕೊಂಡು, ತಂದೆಯಂದರು ತುಂಬ ಚೆನ್ನಾಗಿ ಮಕ್ಕಳನ್ನ ಬೆಳೆಸಿದಾಗ ದುಡ್ಡಿನ ಒಂದು ವ್ಯಾಲ್ಯೂ ತೋರಿಸ್ದೆ, ಆಮೇಲೆ ಮಕ್ಕಳಿಗೆ ಜೀವನ ಅಂದರೆ ಏನು ಅಂತ ಅರ್ಥ ಮಾಡಿಸ್ದೆ, ಕಷ್ಟನೇ ತೋರಿಸ್ದೆ ಬೆಳೆಸ್ದೆ. ನನ್ನ ಮಗಳನ್ನ ನಾನು ಹೆಂಗೆ ಸಾಕಿದ್ದೀನಿ ಗೊತ್ತಾ, ಕಷ್ಟ ಅಂದರೆ ಏನು ಅಂತಲೇ ಗೊತ್ತಿಲ್ಲದೆ ಬೆಳೆಸಿದ್ದೀನಿ. ದೊಡ್ಡ ತಪ್ಪು ಮಾಡ್ತಾ ಇದ್ದೀರಾ ಹಿಂಗೆ ಮಾಡ್ತಿರೋರು. ನೀವು ಯಾರಾದರೂ ರಿಯಲ್ ಲೈಫಲ್ಲಿ ಹಿಂಗೆ ಮಾಡ್ತಾಯಿದ್ರೆ, ಮುಂದೆ ಒಂದು ದಿವಸ ಕಷ್ಟ ಅಂತ ಬಂದಾಗ ಅದನ್ನು ಹೆಂಗೆ ಹ್ಯಾಂಡಲ್ ಮಾಡಬೇಕು, ಕಷ್ಟನ ಹೆಂಗೆ ತೀರಿಸ್ಕೋಬೇಕು, ಅದರಿಂದ ಹೆಂಗೆ ಆಚೆ ಬರಬೇಕು ಅನ್ನೋ ಐಡಿಯಾ ಕೂಡ ಇಲ್ಲದೆ ಲೈಫಲ್ಲಿ ಲೈಫ್ ಅಂದರೆ ಒಂದು ಅರ್ಥನೇ ಗೊತ್ತಿಲ್ಲದೆ ಬದುಕ್ಬಿಟ್ಟಿರ್ತಾರಂಥವ್ರು. ಸೊ ಅಂಥವ್ರಿಗೋಸ್ಕರ ಈ ಸಿನಿಮಾ ಮಾಡಿರೋದು. ನಿಜವಾಗ್ಲೂ ಹೇಳ್ತೀನಿ, ಸಾಯಿ ಕುಮಾರ್ ಅವರ ಎಂಟ್ರಿನೇ ಒಂಥರ ಡಿಫ್ರೆಂಟು. ಅವರ ಹಳೆ ಸಿನಿಮಾದ ಡೈಲಾಗ್ ಇದೆಯಲ್ಲ, ಬಾಲ್ ಒಡಕ್ಕೆ ಬಾಲ್ ಅಂತ, ಆ ಡೈಲಾಗಿಂದ ಅವರ ಒಂದು ಎಂಟ್ರಿ ಆಗುತ್ತೆ. ಸೊ ಅದು ಸ್ಟಾರ್ಟಿಂಗಲ್ಲೇ ಒಂದು ಸಣ್ಣ ಕಾಮಿಡಿ. ಅದಾದಮೇಲೆ ಕಾಮಿಡಿಗೆ ಅಷ್ಟೊಂದು ಪ್ರಿಫರೆನ್ಸ್ ಕೊಟ್ಟಿಲ್ಲ ಈ ಸಿನಿಮಾದಲ್ಲಿ. ಫ್ರೆಂಡ್ಸು, ಕಾಲೇಜು, ಅಪ್ಪ ಅಮ್ಮ, ಆಮೇಲೆ ಅಪ್ಪ ಹೆಂಗೆ ಮಕ್ಕಳನ್ನ ಸಾಕ್ತಾನೆ, ಆ್ಯಂಡ್ ಆಲ್ಸೋ ಅಮ್ಮ ತನ್ನ ಜವಾಬ್ದಾರಿನ ಹೆಂಗೆ ಮೇಂಟೈನ್ ಮಾಡ್ತಾಳೆ ಮನೇಲಿದ್ದಾಗ. ಆ್ಯಂಡ್ ಆಲ್ಸೋ ಇನ್ನೊಂದು ವಿಚಾರ ನನಗೆ ಪಾಯಿಂಟ್ ಔಟ್ ಮಾಡಿ ಹೇಳಬೇಕು ಅಂತಂದರೆ, ಈ ತಾಯಿ ಅಂದರು ಮನೆಯಲ್ಲಿ ಅಪ್ಪನಿಗೂ ಬೈತಾರೆ, ಮಗನಿಗೂ ಬೈತಾರೆ. ಅದು ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು, ಇಬ್ರಿಗೂ ಬೈತಾಳೆ ಅಮ್ಮ ಮಕ್ಕಳಾದ್ಮೇಲೆ. ಸೊ ತಂದೆ ಅದನ್ನು ಕವರ್ ಮಾಡಿಕೊಂಡು ಇಲ್ಲ ಮಕ್ಳಿಗೆ ಬೈಬೇಡ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾನೆ ಇರ್ತಾನೆ. ಬಟ್ ತಾಯಂದ್ರ ಮಾತನ್ನೂ ಸ್ವಲ್ಪ ಕೇಳಬೇಕು ಅನ್ನೋವಂಥ ಒಂದು ಸಣ್ಣ ಲೈನು ಕೂಡ ಈ ಸಿನಿಮಾದಲ್ಲಿದೆ. ನನಗೆ ಸಾಯಿ ಕುಮಾರ್ ಅವ್ರ ಕ್ಯಾರೆಕ್ಟ್ರ್ ವಿಚಾರಕ್ಕೆ ಬಂದರೆ, ಅಷ್ಟು ಇನ್ನೋಸೆಂಟ್ ಫಾದರ್ ಕ್ಯಾರೆಕ್ಟ್ರು. ಸಾಯಿ ಕುಮಾರ್ ಅವ್ರಿಗೆ ಯಾಕೆ ಮಾಡಿಸಿದ್ರು ಅಂತ ಅವ್ರ ಕ್ಯಾರೆಕ್ಟ್ರ್ ನೋಡಿದ್ರೆ ಗೊತ್ತಾಗುತ್ತೆ ಸಿನಿಮಾದಲ್ಲಿ. ಒಂಥರ ಇನ್ನೋಸೆಂಟ್ ಕಿಡ್ ಥರ ಆಡ್ತಾ ಇರ್ತಾರೆ ಅವರು. ಒಂದು ಇನ್ನೋಸೆಂಟ್ ಚಿಕ್ಕ ಮಗು ಥರ ಆಡ್ತಾ ಇರ್ತಾರೆ. ಮದುವೆ ಆಗಿ ಮಕ್ಕಳಾಗಿ ಏಜ್ ಆದರೂ ಕೂಡ ಆ ಕ್ಯಾರೆಕ್ಟ್ರು ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ತನ್ನ ಮಗ ಯಾವುದೇ ಒಂದು ಸಿಚುವೇಶನ್ ತಂದರೂ ಕೂಡ, ಒಂದು ಕೆಟ್ಟ ಸಿಚುವೇಶನ್ನು, ಒಂದು ಒಳ್ಳೆ ಸಿಚುವೇಶನ್, ಏನೇ ವರ್ಸ್ಟ್ ಸಿಚುವೇಶನ್ ಮಗನಿಂದ ಆಗ್ತಾ ಇದ್ರೂ ಕೂಡ ಆ ಮಗನ್ನ ಪ್ರೀತಿಯಿಂದನೇ ನೋಡ್ತಾರೆ, ಪ್ರೀತಿಯಿಂದನೇ ಮಾತಾಡಿಸ್ತಾರೆ. ಎಲ್ಲೂ ಬೈದೆ, ಮಗನ ಹರ್ಟ್ ಮಾಡಿದೆ, ಅವನಿಗೇನೂ ಆಗಬಾರ್ದು, ಅವನು ತುಂಬ ಚೆನ್ನಾಗಿರಬೇಕು ಅಂತ ಸಾಕ್ತಾರೆ. ಒಂದು ಪಾಯಿಂಟಲ್ಲಿ ಒಂದು ಸಿನಿಮಾಗೆ ಲಾಸ್ಟ್ ಇನ್ನೇನು ಕ್ಲೈಮ್ಯಾಕ್ಸ್ ಬಂತು ಅನ್ನೋಷ್ಟರಲ್ಲಿ ಟ್ವಿಸ್ಟ್ ಸಿಗುತ್ತೆ. ಆ ಟ್ವಿಸ್ಟಲ್ಲಿ ಮಗ ಏನು ಮಾಡ್ತಾನೆ ಆ್ಯಂಡ್ ತಂದೆನ ಮತ್ತೆ ಹೆಂಗೆ ನೋಡ್ಕೋತಾನೆ ಅನ್ನೋದು, ತಂದೆ ಮಗನ ಒಂದು ಬಾಂಧವ್ಯದ ಕಥೆ ಹೇಳುವಂತಹ ಸಿನಿಮಾ ಚೌಕಿದಾರ್. ತಂದೆ ಅಂದರೆ ಸಿಕ್ಕಾಪಟ್ಟೆ ದುಡ್ಡಿಟ್ಟಿರ್ತೀರಲ್ಲ, ಮಕ್ಕಳನ್ನ ಬೇಕಾದಂಗೆ ಬೆಳೆಸಿರ್ತೀರ, ಖರ್ಚು ಮಾಡ್ಕೊಂಡು ತಿರುಗಿ ಹೋಗೋ ಇರೋದೊಂದು ಜೀವನ ಅಂತ ಬಿಟ್ಟಿರ್ತೀರ. ಅವರು ಮಕ್ಕಳು ಹೆಂಗಾದ್ರೂ ಇರಲಿ, ನಡೀಲಿ, ಬಿಟ್ಬಿಡೋಣ ಅಂತ ಬಿಟ್ಟಿರ್ತಾರೆ. ಬಟ್ ಅದರಿಂದ ಏನು ನಡೀತಾ ಇದೆ, ಆಮೇಲೆ ತಂದೆ ಅಂದರು ಕೋಟ್ಯಾಂತರ ರೂಪಾಯಿ, ಲಕ್ಷಾಂತರ ರೂಪಾಯಿ ಆಸ್ತಿ ಮಾಡಿರ್ತಾರೆ. ಓಕೆ, ಬಟ್ ಅದರಿಂದ ಇದ್ದಂಥ ಸ್ಟ್ರಗಲ್ ಏನು, ಆ ಕಥೆಗಳನ್ನು ಮಕ್ಳಿಗೆ ಹೇಳಬೇಕು ಅಥವಾ ಅದನ್ನು ಮಕ್ಳಿಗೆ ತೋರಿಸ್ಬೇಕು ಅನ್ನೋ ಒಂದು ವಿಚಾರನ ತಲೆಯಲ್ಲಿ ಇಟ್ಕೊಳ್ಳಿ ಅಂತ ಒಂದು ಇಂಡೈರೆಕ್ಟಾಗಿ ಹೇಳಿರೋ ಮೆಸೇಜ್ ತುಂಬಾ ಚೆನ್ನಾಗಿ ಇಷ್ಟ ಆಯಿತು. ಆ್ಯಂಡ್ ಇದರಲ್ಲಿ ಆ್ಯಕ್ಟ್ ಮಾಡಿರೋದು ಬಂದು ಪೃಥ್ವಿ ಅಂಬಾರ್ ಮೈನ್ ಲೀಡ್ ಕ್ಯಾರೆಕ್ಟ್ರು, ಆಮೇಲೆ ಧನ್ಯಾ ರಾಮ್ಕುಮಾರ್, ಸಾಯಿ ಕುಮಾರ್, ಸುಧಾರಾಣಿಯವರು, ಅವ್ರದ್ದು ಒಂದು ಅಲ್ಲಲ್ಲಿ ಬಂದು ಹೋಗುವಂಥ ಕ್ಯಾರೆಕ್ಟರ್ ಆದರೂ ಕೂಡ
ಚೆನ್ನಾಗಿದೆ, ಒಂಥರ ವೆಯ್ಟ್ ಇರುವಂಥ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ಆ್ಯಂಡ್ ಧರ್ಮ ಅವರಿದ್ದಾರೆ ಮತ್ತು ಮುನಿ ಅವರಿದ್ದಾರೆ. ಇವರಿಬ್ಬರಂತೂ ಯಪ್ಪ ಒಂದು 2-3 ಸೀನಲ್ಲಿ ತಿಂದಾಕ್ಬಿಡ್ತಾರೆ ಅಂತಲೇ ಹೇಳ್ಬೋದು. ಶ್ವೇತಾ ವಿನೋದಿನಿ ರೇರ್ ಆ್ಯಂಡ್ ಓಲ್ಡ್ ಆ್ಯಕ್ಟರ್ ಅಂತಲೂ ಹೇಳ್ಬೋದು ಇವ್ರನ್ನ. ಸೊ ಇನ್ನೂ ಈ ಸಿನಿಮಾ ನೀವು ನೋಡಿಲ್ಲ ಅಂತಂದರೆ ಥಿಯೇಟ್ರಲ್ಲಿ ಹೋಗಿ ನೋಡಿ. ಆ್ಯಂಡ್ ಚಂದ್ರಶೇಖರ್ ಬಂಡಿಯಪ್ಪ ಸರ್, ಥ್ಯಾಂಕ್ ಯು ಸೋ ಮಚ್. ಪ್ರಪಂಚದಲ್ಲಿ ಈ ತರಹನೂ ಒಬ್ಬ ಇನ್ನೋಸೆಂಟ್ ಫಾದರ್ ಇರ್ತಾನೆ ಅನ್ನೋದನ್ನು ಸಿನಿಮಾ ಮುಖಾಂತರ ನಮಗೆ ತೋರಿಸಿದ್ದಕ್ಕೆ ತುಂಬ 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 ಧನ್ಯವಾದಗಳು. ಎಲ್ಲೋ ಒಂದು ಕಡೆ ನಾನು ಯಾಕೆ ಎಮೋಷನ್ ಆದೆ ಸಿನಿಮಾ ನೋಡಬೇಕಾದ್ರೆ ಅಂತಂದರೆ, ನನಗೆ ನನ್ನ ಲೈಫಲ್ಲಿ ನನಗೆ ತಂದೆ ಇಲ್ಲ. ಸೊ ಹಾಗಾಗಿ ತಂದೆ ಇದ್ದಿದ್ರೆ ಇಷ್ಟೆಲ್ಲನೂ ಇರ್ತಿತ್ತ ಲೈಫಲ್ಲಿ ಅನ್ನೋ ಒಂದು ಕನಸನ್ನು ಸ್ಕ್ರೀನ್ ಮೇಲೆ ನೋಡ್ದಂಗಿತ್ತು. ನೀವು ಸಿನಿಮಾ ನೋಡಿದರೆ ನಿಮ್ಮ ಒಪಿನಿಯನ್ ತಿಳಿಸಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಸೊ ಮಚ್. ಬಾಯ್.